ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ಬೋಟ್ ನೆಕ್ ಬ್ಲೌಸು ಕಟ್ಟಿಂಗ್ ಮಾಡ್ತಿದ್ದೀನಿ. ಇದು ಅಳತೆ ಬ್ಲೌಸು ಫ್ರೆಂಡ್ಸ್. ಇದು ಬ್ಲೌಸ್ ಪೀಸು. ಈ ಅಳತೆಗೆ ಈ ಬ್ಲೌಸ್ ಪೀಸ್ನ ಕಟ್ ಮಾಡೋಣ. ನನ್ನ ಚಾನಲ್ಲು ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡಿಬಿಡೋಣ. ಎಲ್ಲ ಬ್ಲೌಸ್ಗೂ ಹಾಕೋ ಥರನೇ ಇಲ್ಲಿ ಕೆಳಗಡೆ ಈಕ್ವಲ್ಗೋಸ್ಕರ ಒಂದು ಮಾರ್ಕು, ಅರ್ಧ ಇಂಚು ಸ್ಟಿಚಿಂಗೋಸ್ಕರ ಒಂದು ಮಾರ್ಕ್ ಹಾಕಿದ್ದೀನಿ. ಈಗ ಬ್ಯಾಕು ಈ ರೀತಿ ಮಧ್ಯಕ್ಕೆ ಫೋಲ್ಡ್ ಮಾಡಿಟ್ಕೊಂಡು ಈ ಸ್ಟಿಚಸ್ ಇರುತ್ತಲ್ವ ಅಲ್ಲಿಗೆ ಈ ಸ್ಟಿಚ್ ಹತ್ರಕ್ಕೆ ಒಂದು ಮಾರ್ಕು, ಮತ್ತು ಅರ್ಧ ಇಂಚು ಕಚ್ಚಾಗೋಸ್ಕರ ಒಂದು ಮಾರ್ಕು, ಮತ್ತು 2 ಇಂಚು ಒಳಗಡೆ ಕ್ಲಾತ್ ಬಿಡೋದಕ್ಕೋಸ್ಕರ ಒಂದು ಮಾರ್ಕು. ಈಗ ಬ್ಲೌಸ್ ಲೆಂತ್ ತಗೊಳ್ಳೋಣ ಫ್ರೆಂಡ್ಸ್. ಲೆಂತು 14.5 ಇಂಚಿದೆ ನೋಡಿ. 14.5 ಇಂಚಿಗೆ ಒಂದು ಮಾರ್ಕ್ ಹಾಕೋಣ, ಮತ್ತು ಮೇಲೆ ಅರ್ಧ ಇಂಚು ಸ್ಟಿಚ್ಗೋಸ್ಕರ ಒಂದು ಮಾರ್ಕ್ ಹಾಕೋಣ. ಈ ಮಾರ್ಕ್ ಹತ್ತಕ್ಕೆ ಈಗ ಸ್ಟ್ರೈಟಾಗಿ ಒಂದು ಗೆರೆ ಹಾಕ್ಕೊಳ್ಳೋಣ. ಇವರು ಬೋಟ್ ನೆಕ್ ಬ್ಲೌಸೇ ಅಳತೆ ಕೊಟ್ಟಿರೋದ್ರಿಂದ ನಾನು ಇದರಲ್ಲೇ ತಗೊಳ್ತಿದ್ದೀನಿ. ಇಲ್ಲಿ ಆರ್ಮ್ ಡೌನ್ ಮಾರ್ಕು ಇದರಲ್ಲೇ ತಗೊಳ್ತಿದ್ದೀನಿ ನೋಡಿ. ಇಲ್ಲಿ ಮಾರ್ಕ್ ಹತ್ರದಿಂದ ಈ ರೀತಿ ಟೈಟಾಗಿ ಎಳೆದಿಟ್ಕೊಂಡು ಮೇಲಕ್ಕೆ ಈ ಸ್ಟಿಚ್ ಹತ್ರಕ್ಕೆ ಒಂದು ಮಾರ್ಕು, ಮತ್ತು ಸ್ಟಿಚ್ಚಿಂಗೋಸ್ಕರ ಅರ್ಧ ಇಂಚಿಗೆ ಮೇಲೆಗೆ ಒಂದು ಮಾರ್ಕು. ಈ ರೀತಿ ಮಾರ್ಕ್ ಮಾಡಿಕೊಂಡು ಇದಕ್ಕೊಂದು ಸ್ಟ್ರೈಟು ಗೆರೆ ಹಾಕ್ಕೊಳ್ಳೋಣ. ಮತ್ತು ಈಗ ಶೋಲ್ಡರ್ ತಗೊಳ್ಳೋಣ. ಇವ್ರದ್ದು ಶೋಲ್ಡರು ಮೆಷರ್ಮೆಂಟ್ ಬ್ಲೌಸಲ್ಲಿ ಚೆಕ್ ಮಾಡಿದ್ರೆ 15 ಬರ್ತಿದೆ. 15ಅಲ್ಲಿ ಅರ್ಧ 7.5ಗೆ ಒಂದು ಮಾರ್ಕ್ ಹಾಕೋಣ, ಮತ್ತು ಅರ್ಧ ಇಂಚು ಇಲ್ಲಿ ಒಳಗಡೆಗೆ ಒಂದು ಮಾರ್ಕು ಸ್ಟಿಚ್ಚಿಂಗೋಸ್ಕರ, ಮತ್ತು ರೆಡಿ ಶೋಲ್ಡರು 2.5 ಇದೆ. 2.5ಗೆ ಒಂದು ಮಾರ್ಕ್ ಹಾಕೋಣ, ಮತ್ತು ಇಲ್ಲಿ ಸ್ಟಿಚ್ಚಿಂಗೋಸ್ಕರ ಒಂದು ಮಾರ್ಕ್ ನೋಡಿ. ನೆಕ್ ಬಿಡ್ತು 4.5 ಬರ್ತಿದೆ. ಈಗ ಈ 7.5 ಇಂಚು ಇಲ್ಲಿದೆಯಲ್ಲ, ಇದನ್ನು ಚೆಕ್ ಮಾಡೋಣ ಎಷ್ಟಿದೆ ಅಂತ. 7.25 ಇಂಚು ಬರ್ತಿದೆ. ಅವ್ರದ್ದು ಅಳತೆ ಬ್ಲೌಸು ಕರೆಕ್ಟಾಗಿದೆ ಅಂತ ಅವ್ರು ಹೇಳಿರೋದ್ರಿಂದ ನಾವು ಅಷ್ಟನ್ನೇ ಫಾಲೋ ಮಾಡೋಣ. ಈಗ ಇದು ಬ್ಲೌಸು ಸುತ್ತಳತೆ, ಚೆಸ್ಟ್ ಸುತ್ತಳತೆ ಬಂದು 40 ಇಂಚಸ್ ಇದೆ. 40 ಅಂದರೆ 4ನೇ ಒಂದು ಭಾಗ 10ಗೆ ಇಲ್ಲಿಂದ ಒಂದು ಮಾರ್ಕ್ ಹಾಕೋಣ, ಮತ್ತು 2 ಇಂಚು ಒಳಗಡೆ ಕ್ಲಾತ್ ಬಿಡೋಕ್ಕೋಸ್ಕರ ಒಂದು ಮಾರ್ಕ್ ಹಾಕೋಣ, ಮತ್ತು ಇಲ್ಲಿಂದ ಇಲ್ಲಿಗೆ 7.5 ಇರೋದ್ರಿಂದ ನೋಡಿ ಇಲ್ಲಿಗೆ ಮತ್ತೆ 7.5ಗೆ ಸ್ವಲ್ಪ ಟೇಪು ಕ್ರಾಸಾಗಿ ಇಟ್ಕೊಂಡು ಒಂದು ಮಾರ್ಕ್ ಹಾಕೋಣ. ಇಲ್ಲಿಗೆ ಸ್ವಲ್ಪ ಒಳಗಡೆಗೆ ಹಾಕ್ಕೊಳ್ಳೋಣ. ಇದು ಬೋಟ್ ನೆಕ್ ಆಗಿರೋದ್ರಿಂದ ಶೋಲ್ಡರು ಲೆಂತ್ ಜಾಸ್ತಿ ಬರೋದ್ರಿಂದ ಇಲ್ಲಿ ಕ್ಲಾತು ಸ್ವಲ್ಪ ಕ್ರಾಸಾಗಿ ಈ ಕಡೆಗೆ ಟರ್ನ್ ಆಗೋ ಥರ ಲೈನ್ ಹಾಕ್ಕೊಳ್ಳೋಣ, ಸ್ವಲ್ಪ ಕ್ರಾಸಾಗಿ ನೋಡಿ. ಈ ರೀತಿ ಹಾಕ್ಕೊಂಡು ಈಗ ಇಲ್ಲಿ 1 ಇಂಚು ತಗೊಂಡು ಮಾರ್ಕ್ ಹಾಕೋಣ. ಶೇಪು ನೀಟಾಗಿ ನೋಡಿ, ಆರ್ಮ್ ಶೇಪ್ ಆಯಿತು. ಈಗ ಅಳತೆ ಬದಲು ಚೆಕ್ ಮಾಡೋಣ ಅದು ಕರೆಕ್ಟ್ ಇದೆಯಾ ಅಂತ ಹೇಳ್ಬಿಟ್ಟು. ಕರೆಕ್ಟಾಗಿ ಬರ್ತಾಯಿದೆ ಫ್ರೆಂಡ್ಸ್. ಇದು ವೆಲ್ವೆಟ್ ಬ್ಲೌಸ್ ಆಗಿರೋದ್ರಿಂದ ಸ್ಟಿಚ್ಚು ಸರಿಯಾಗಿ ಕಾಣಲ್ಲ, ತುಂಬ ಹತ್ರದಿಂದ ನೋಡಿದ್ರೇ ಕಾಣ್ತಾ ಇದೆ. ಕರೆಕ್ಟಾಗಿ ಬರ್ತಿದೆ ಅಂತ ಕನ್ಫರ್ಮ್ ಮಾಡ್ಕೊಂಡಿದ್ದಾದಮೇಲೆ ನೋಡಿ ಇಲ್ಲಿ ಇದೆರಡು ಲೈನು ಸೇರಿಸೋಣ, ಮತ್ತು ಈ ಲೈನು ಹಾಗೆ ಸೇರಿಸೋಣ. ಮತ್ತು ಈಗ ನೆಕ್ ಬಿಡ್ತು ಮತ್ತು ನೆಕ್ ಡೀಪ್ ತಗೊಳ್ಳೋಣ. ನೋಡಿ ಅವರು ಅಳತೆ ಬ್ಲೌಸಲ್ಲಿ ಇಲ್ಲಿ ಕೆಳಗಡೆ ಕ್ಲಾತು 4 ಇಂಚಸ್ ಇದೆ. ಈ 4 ಇಂಚಸ್ನ ನಾವು ಇಲ್ಲಿ ತಗೊಳ್ಳೋಣ. ನೋಡಿ ಕೆಳಗಡೆಯಿಂದ 4 ಇಂಚಸ್ ತಗೊಂಡು ಉಳಿದಿದ್ದ ಕ್ಲಾತು ನಮಗೆ ನೆಕ್ ಡೀಪಾಗಿ ಸಿಗುತ್ತೆ. ಅರ್ಧ ಇಂಚಿಗೆ ಒಂದು ಮಾರ್ಕ್ ಹಾಕೋಣ, ಮತ್ತು ಮೇಲೆ ಇಲ್ಲಿಂದ ಈ ಕರ್ವ್ ತಿರುಗಿದೆಯಲ್ಲ, ಈ ಕರ್ವ್ಗೆ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ. ಟೇಪಲ್ಲಿ 3.5 ಇಂಚಸ್ ಬರ್ತಿದೆ. 3.5ಗೆ ಅರ್ಧ ಇಂಚ್ ಆ್ಯಡ್ ಮಾಡಿಕೊಂಡು 4 ಇಂಚಸ್ಗೆ ಈ ರೀತಿ ಒಂದು ಮಾರ್ಕ್ ಇಡೋಣ.
ಈ ರೀತಿ ಮಾರ್ಕ್ ಇಟ್ಟು ಇದಕ್ಕೆ ಕರ್ವ್ ಶೇಪ್ ಕೊಡೋಣ. ಈಗ ಕರ್ವ್ ಶೇಪ್ ಕೊಟ್ಟು ಮತ್ತೆ ಇಲ್ಲಿ ನೋಡಿ ರೌಂಡ್ ಶೇಪ್ ಇದೆ. ಇಲ್ಲಿ ಬ್ಲೌಸಲ್ಲಿ ಯಾವ ಶೇಪ್ ಇದೆ ಅಂತ ನೋಡಿಕೊಂಡು ನಾವು ಅವ್ರು ಹೇಳಿದ ಶೇಪು ಕೊಡಬೇಕಾಗುತ್ತೆ. ಇದೇ ಶೇಪ್ ಕೊಡಿ ಅಂತ ಹೇಳಿದ್ದಾರೆ, ಹಾಗಾಗಿ ನಾನು ಇಲ್ಲಿ ರೌಂಡ್ ಕೊಡ್ತಿದ್ದೀನಿ. ನೋಡಿ ರೌಂಡ್ ಶೇಪು ಕೊಡಬೇಕಂದ್ರೆ ಇದೆರಡಕ್ಕೂ ಮಧ್ಯಕ್ಕೆ ಒಂದು ಪಾಯಿಂಟ್ ಹಾಕ್ಕೊಳ್ಳೋಣ. ಇಲ್ಲಿ ಮಧ್ಯಕ್ಕೆ ಒಂದು ಪಾಯಿಂಟ್ ಹಾಕ್ಕೊಂಡು ಇಲ್ಲಿಂದ 3.5 ಇಂಚು ಬ್ರಾಡ್ ತಗೊಳ್ಳೋಣ. ನೆಕ್ಕು ಬ್ರಾಡು ಇದನ್ನು ಇಲ್ಲಿಂದ ಅರ್ಧ ಇಂಚ್ ಕೆಳಗಡೆಗೆ ಮಾರ್ಕ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್, ಇಲ್ಲಿ ರೌಂಡು ಓನ್ ಕೈಯಲ್ಲಿ ಹಾಗೆ ಹಾಕಿದ್ರೆ ಅದು ನೀಟಾಗಿ ಬರಲ್ಲ ಅಂತ ಹೇಳ್ಬಿಟ್ಟು ಈ ಥರ ಕರ್ವ್ ಸ್ಕೇಲಲ್ಲಿ ನಾನು ಹಾಕ್ತಿದ್ದೀನಿ. ಓನ್ ಹ್ಯಾಂಡಲ್ಲಿ ಹಾಕಕ್ಕೆ ಹೋದರೆ ಸ್ವಲ್ಪ ಬಿಗಿನರ್ಸ್ಗೆ ಪ್ರಾಬ್ಲಮ್ ಆಗುತ್ತೆ. ನೋಡಿ ಈಗ ರೌಂಡು ನೀಟಾಗಿ ಕಾಣ್ತಿದೆ. ಈಗ ಇದು ಬೋಟ್ ನೆಕ್ಕು ಕಂಪ್ಲೀಟ್ ಆಯಿತು. ಇಲ್ಲಿ ಡಾಟ್ಸ್ ಮಾತ್ರ ಹಾಕ್ಕೊಳ್ಬೇಕು. ಈಗ ಇದು ಕಟ್ ಮಾಡೋಣ. ಡಾಟ್ಸ್ ಹಾಕ್ಬಿಟ್ಟು ಕಟ್ ಮಾಡೋಣ. ಈ ಶೋಲ್ಡ್ರ್ ನೇರವಾಗಿ ಡಾಟ್ಸ್ ತಗೊಳ್ಳೋಣ. ಈಗ ಇದು ಕಟ್ ಮಾಡೋಣ ಫ್ರೆಂಡ್ಸ್. ಬೋಟ್ ನೆಕ್ಗೆ ಶೋಲ್ಡರ್ ಹತ್ರ ನೆಕ್ ವಿಡ್ತು ಮತ್ತು ಆರ್ಮ್ ಶೇಪ್ ಹತ್ರ ಚೇಂಜ್ ಆಗುತ್ತೆ ಫ್ರೆಂಡ್ಸ್. ಇನ್ನೆಲ್ಲ ಬ್ಲೌಸ್ಗೂ ತಗೊಳ್ಳೋ ಥರನೇ ಇರುತ್ತೆ. ಈಗ ಇಲ್ಲಿ ಒಂದು ನ್ಯಾಚ್ ಕೊಡೋಣ ಮತ್ತು ಫ್ರಂಟು ಕಟ್ ಮಾಡೋಣ. ಈಗ ಬ್ಯಾಕ್ ಕಟ್ಟಿಂಗ್ ಆದಮೇಲೆ ತೆಗೆದುಬಿಟ್ಟು ನೋಡಿ ಈ ರೀತಿ ಸುತ್ತಲೂ ಒಂದು ಮಾರ್ಕ್ ಹಾಕ್ಕೊಳ್ಳೋಣ. ನೆಕ್ ಹತ್ರ ಒಂದು ಪಾಯಿಂಟ್ ಇಟ್ಕೊಳ್ಳೋಣ ಮತ್ತು ಚೆಸ್ಟ್ ಹತ್ರ ಒಂದು ಪಾಯಿಂಟ್ ಇಟ್ಕೊಳ್ಳೋಣ. ಮಾರ್ಕ್ ಹಾಕ್ಬಿಟ್ಟು ಒಂದು ಪಾಯಿಂಟ್ ಇಟ್ಕೊಳ್ಳೋಣ. ಇದಿಷ್ಟು ಹಾಕ್ಬಿಟ್ಟು ತೆಗೆದುಬಿಡೋಣ. ಇದು ಈಗ ಅಳತೆ ಬ್ಲೌಸಲ್ಲಿ ಯಾವ ರೀತಿ ಇದೆಯೋ ನೆಕ್ಕು ಅದೇ ರೀತಿ ನಾವು ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಮೇಲೆ ಅರ್ಧ ಇಂಚ್ ಬಿಟ್ಟು ನೋಡಿ ಇದು ಈ ರೀತಿ ಇದೆ, ಅದೇ ರೀತಿ ಮಾರ್ಕ್ ಹಾಕ್ಕೊಳ್ಳೋಣ. ಇದು ಸ್ಟ್ರೈಟ್ ಬಂದು ಇಲ್ಲಿ ಕರ್ವ್ ಬಂದಿದೆ, ಸ್ಕ್ವೇರ್ ಆಗಿ ಬಂದಿದೆ. ಅದೇ ರೀತಿ ರೌಂಡ್ ಬಂದಿಲ್ಲ, ಇಲ್ಲಿ ಕರ್ವ್ ಹತ್ರ ಪಾಯಿಂಟ್ ಇದೆ. ಅದಕ್ಕೋಸ್ಕರ ಅದು ಯಾವ ರೀತಿ ಇದ್ದರೆ ಅದೇ ರೀತಿ ನಾವು ಮಾರ್ಕ್ ಹಾಕ್ಕೊಳ್ಳೋಣ. ನೋಡಿ ಇದೇ ರೀತಿ ಇದೆ. ಇದು ಡಾಟ್ ಪಾಯಿಂಟು 10 ಇಂಚಿದೆ. ಶೋಲ್ಡರ್ ಮಧ್ಯದಿಂದ ಸ್ಟಾರ್ಟ್ ಮಾಡಿ 10 ಇಂಚ್ಗೆ ಡಾಟ್ ಪಾಯಿಂಟ್ ತಗೊಳ್ಳೋಣ. ಡಾಟ್ ಪಾಯಿಂಟ್ ಆದಮೇಲೆ ಕೆಳಗಡೆಗೆ 5 ಇಂಚಿದೆ, 5 ಇಂಚು ಹಾಗೆ ತಗೊಳ್ಳೋಣ. 5 ಇಂಚ್ಗೆ ಒಂದು ಮಾರ್ಕು ಮತ್ತು ಅರ್ಧ ಇಂಚ್ ಎಕ್ಸ್ಟ್ರಾಗೆ ಒಂದು ಮಾರ್ಕು ಈ ರೀತಿ ಹಾಕಿ ಮತ್ತು ಈ ಕಡೆ 3/4 ಇಂಚು, ಈ ಕಡೆ 3/4 ಇಂಚು ತಗೊಳ್ತಿದ್ದೀನಿ. ಇದು ಸಿಂಗಲ್ ಡಾಟು ಬ್ಲೌಸು, ಫ್ರಂಟು ಸಿಂಗಲ್ ಡಾಟ್ ಬರ್ತಿದೆ, ಅದಕ್ಕೋಸ್ಕರ ಸಿಂಗಲ್ ಡಾಟ್ ಮಾತ್ರ ಕೊಡ್ತಿದ್ದೀನಿ. ಇದಕ್ಕೆ ಕ್ರಾಸ್ ಬೆಲ್ಟ್ ಇಲ್ಲ, ಅಳತೆ ಬ್ಲೌಸಲ್ಲೂ ಕ್ರಾಸ್ ಬೆಲ್ಟ್ ಇಲ್ಲ. ನಾನು ಇದಕ್ಕೆ ಕ್ರಾಸ್ ಬೆಲ್ಟ್ ಕೊಡ್ತಾ ಇಲ್ಲ. ಇದು ಕರೆಕ್ಟಾಗಿದೆ. ಹೀಗೆ ಬೇಕು ಅಂತ ಹೇಳಿರೋದಕ್ಕೆ ನಾನು ಹೀಗೇ ಮಾರ್ಕ್ ಹಾಕ್ತಿದ್ದೀನಿ. ನೆಕ್ಸ್ಟು ನೆಕ್ ಡೀಪ್ ಹತ್ರದಿಂದ ನೋಡಿ ಕಾಜಾ ಪಟ್ಟಿ 7 ಇಂಚಿದೆ. ಈ 7 ಇಂಚನ್ನ ಹಾಗೆ ತಗೊಳ್ಳೋಣ. 1 ಇಂಚ್ ಆ್ಯಡ್ ಮಾಡಿಕೊಂಡು 8 ಮತ್ತು ಇಲ್ಲಿ ಡಾಟ್ಸ್ಗೋಸ್ಕರ ಒಂದು ಅರ್ಧ ಇಂಚು, ಟೋಟಲು 8.5 ಇಂಚು ತಗೊಳ್ತಿದ್ದೀನಿ. 8.5ಗೆ ಇಲ್ಲಿಗೆ ಬರ್ತಿದೆ. ಈಗ ಫ್ರಂಟು ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ. ಈ ರೀತಿ ಇಲ್ಲಿ ಬುಕ್ಸ್ ಪಟ್ಟಿ ಕಡೆಯಿಂದ ಚೆಕ್ ಮಾಡ್ತಾಯಿದ್ದೀನಿ. ಅರ್ಧ ಇಂಚ್ ಬಿಟ್ಟು ಈ ರೀತಿ ಇಟ್ಕೊಂಡು ಇಲ್ಲಿಗೆ ಮತ್ತು ಇಲ್ಲಿ ಡಾಟ್ಸ್ಗೋಸ್ಕರ ಹೋಗುತ್ತಲ್ವ, ಈ ಕ್ಲಾತು ಇಲ್ಲಿ ಎಕ್ಸ್ಟ್ರಾ ಇರಬೇಕು. ನಮಗೆ ಎಕ್ಸ್ಟ್ರಾ ಇಷ್ಟು ಬರ್ತಿದೆ.
ಇಲ್ಲಿಂದ ಇಲ್ಲಿಗೆ ಒಂದು ಮಾರ್ಕ್ ಹಾಕ್ಕೊಳ್ಳೋಣ. ಮತ್ತು ಈಗ ಚೆಸ್ಟು ಇಷ್ಟಿದೆ ಚೆಕ್ ಮಾಡ್ಕೊಳ್ಳೋಣ. 10 ಇಂಚ್ ಇರಬೇಕು ನಮಗೆ. 10 ಇಂಚ್ ಇದೆಯಾ ಅಂತ ಚೆಕ್ ಮಾಡೋಣ. ನೋಡಿ 10 ಇಂಚು ಬರ್ತಿದೆ. 10 ಇಂಚಿಗೆ ಒಂದು ಮಾರ್ಕು, ಮತ್ತು ಕ್ಲಾತ್ ಎಕ್ಸ್ಟ್ರಾ 2 ಇಂಚ್ಗೆ ಒಂದು ಮಾರ್ಕು ಇಲ್ಲಿ ಆಲ್ರೆಡಿ ಇದೆ. ಈಗ ಇದಕ್ಕೆ ಫ್ರಂಟು ಶೇಪ್ ಕೊಡೋಣ. ಈ ರೀತಿ ಶೇಪ್ ಕೊಟ್ಟ ಮೇಲೆ ನೋಡಿ ಫ್ರೆಂಡ್ಸ್, ಮಾರ್ಕು ಆಯಿತು. ಈಗ ಇದನ್ನ ಕಟ್ ಮಾಡೋಣ. ಇದಕ್ಕೆ ಇಲ್ಲೊಂದು ಡಾಟ್ ಇದೆ ಫ್ರೆಂಡ್ಸ್ ಅಳತೆ ಬ್ಲೌಸಲ್ಲಿ, ಅದಕ್ಕೋಸ್ಕರ ಇಲ್ಲೊಂದು ಡಾಟ್ ಕೊಡ್ತಿದ್ದೀನಿ. ಅವ್ರಿಗೆ ಹಾಗೆ ಬೇಕು ಅಂತ ಹೇಳಿರೋದ್ರಿಂದ ಹಾಗೆ ಕೊಡ್ತಿದ್ದೀನಿ. ಇನ್ನು ಈ ಡಾಟು ಇಲ್ಲ ಇದರಲ್ಲಿ, ಇದು ಇಲ್ಲ ಮತ್ತು ಇಲ್ಲೂ ಇಲ್ಲ, ಅದಕ್ಕೋಸ್ಕರ ನಾನು ಕೊಡ್ತಾ ಇಲ್ಲ. ಈಗ ಇದನ್ನ ಕಟ್ ಮಾಡೋಣ. ಇಲ್ಲಿ ಸ್ವಲ್ಪ ಬೇಕಂದರೆ ಶೇಪ್ ತಗೊಳ್ಬೋದು ಫ್ರೆಂಡ್ಸ್. ಇಲ್ಲಿ ಈ ರೀತಿ ಶೇಪ್ ತಗೊಂಡು ಚೆನ್ನಾಗಿರುತ್ತೆ. ಇವ್ರಿಗೆ ಸ್ಟ್ರೈಟೇ ಬೇಕು ಅಂತ ಹೇಳಿರೋದ್ರಿಂದ ನಾನು ಹಾಗೇ ಕಟ್ ಮಾಡ್ತಾಯಿದ್ದೀನಿ. ಈ ಬ್ಲೌಸು ಸ್ಟಿಚಿಂಗ್ ಎಲ್ಲ ಆದಮೇಲೆ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್. ಟೈಮ್ ಇದ್ದರೆ ಅಪ್ಲೋಡು ಮಾಡೋಕ್ಕೆ ತುಂಬ ಬ್ಲೌಸಸ್ ಇರುತ್ತೆ ಫ್ರೆಂಡ್ಸ್. ಅಪ್ಲೋಡ್ ಮಾಡೋಕ್ಕೆ ಟೈಮ್ ಇಲ್ಲದೆ ಶಾಪಲ್ಲಿ ರೆಡಿಯಾಗೋ ಯಾವುದೋ ಒಂದೊಂದು ಬ್ಲೌಸ್ ಅಷ್ಟೇ ಅಪ್ಲೋಡ್ ಮಾಡೋಕ್ಕಾಗ್ತಿದೆ. ಈಗ ಇಲ್ಲೊಂದು ನ್ಯಾಚ್ ಕೊಡೋಣ. ಮತ್ತು ಇಲ್ಲಿ ಡಾಟ್ಸ್ ಹಿಡಿಯೋದಕ್ಕೋಸ್ಕರ ಒಂದು ಈ ರೀತಿ ನ್ಯಾಚ್ ಹಾಕ್ಕೊಳ್ಳೋಣ. ಮತ್ತು ಇಲ್ಲಿ ಡಾಟ್ಸ್ಗೋಸ್ಕರ ಒಂದು ನ್ಯಾಚ್. ಈಗ ಎರಡು ಕಡೆನೂ ಈ ರೀತಿ ಮಾರ್ಕ್ ಹಾಕಿದ್ದಾದಮೇಲೆ ಈಗ ಸ್ಲೀವ್ ಕಟ್ ಮಾಡೋಣ. ಸ್ಲೀವ್ಗೆ 4 ಫೋಲ್ಡಿಂಗ್ ಹಾಕಿದ್ದೀನಿ ಫ್ರೆಂಡ್ಸ್. ಈ ಎಡ್ಜಸ್ಸು ಈಕ್ವಲಾಗಿ ತಗೊಳ್ಳೋಣ. ಇವ್ರಿಗೆ ಲೆಂತು 10 ಇಂಚ್ ಬೇಕು. 10 ಇಂಚ್ಗೆ ಇಲ್ಲಿಂದ ಮೇಲಕ್ಕೆ ಒಂದು ಮಾರ್ಕ್ ಹಾಕ್ಕೊಳ್ಳೋಣ. ಎಡ್ಜಸ್ಸು ಟ್ರಿಮ್ ಮಾಡಿಬಿಡೋಣ. ಈಗ ಇಲ್ಲಿ ಇದು ಟ್ರಿಮ್ ಮಾಡಿಕೊಂಡ್ರೆ ನಾವು ನೀಟಾಗಿ ಮಾರ್ಕ್ ಮಾಡೋದಕ್ಕೆ ಈಸಿಯಾಗಿ ಆಗುತ್ತೆ. ಈಗ ನೋಡಿ 10 ಇಂಚು ಇಲ್ಲಿಂದ ತಗೊಳ್ಳೋಣ. ಇಲ್ಲಿಂದ 10 ಇಂಚ್ಗೆ ಇಲ್ಲಿ ಬರ್ತಿದೆ. ಮೇಲೆ ಅರ್ಧ ಇಂಚು ಸ್ಟಿಚಿಂಗೋಸ್ಕರ. ಮತ್ತು ನೋಡಿ ಸ್ಲೀವ್ ರೌಂಡು ಈ ರೀತಿ ಇಟ್ಬಿಟ್ಟು ಇಲ್ಲೊಂದು ಮಾರ್ಕ್ ಹಾಕಿ, ಮತ್ತು 2 ಇಂಚು ಒಳಗಡೆ ಕ್ಲಾತ್ಗೋಸ್ಕರ ಮಾರ್ಕ್ ಹಾಕಿ ಇಲ್ಲಿ, ಮತ್ತು ಸ್ಲೀವು ಇಲ್ಲಿ ಶೇಪು ನೋಡಿ ಸ್ಲೀವ್ ರೌಂಡು ಈ ರೀತಿ ನೀಟಾಗಿ ಸ್ಪ್ರೆಡ್ ಮಾಡಿ ಇಟ್ಕೊಂಡು, ಇಲ್ಲಿ ಕಂಕುಳು ಸ್ಟಿಚ್ ಇದೆಯಲ್ವ ಅಲ್ಲಿಂದ ಈ ರೀತಿ ಎಳೆದಿಟ್ಕೊಂಡು ಇಲ್ಲಿಗೆ ಒಂದು ಮಾರ್ಕ್ ಹಾಕ್ಬಿಟ್ಟು ಮೇಲೆ ಅರ್ಧ ಇಂಚ್ಗೆ ಒಂದು ಮಾರ್ಕ್ ಹಾಕಿ ತೆಗೆಯೋಣ. ಈಗ ಇದು ಶೇಪ್ ಕೊಡೋಣ. ಈ ರೀತಿ ಶೇಪ್ ಕೊಡೋಣ. ಮತ್ತು ಇಲ್ಲಿ ಪ್ಯಾಚು ಕೊಟ್ಕೊಳ್ಳೋಣ. ಪೀಸು ಶಾರ್ಟೇಜ್ ಇದೆ. ಇದು ಫ್ರಂಟ್ ಶೇಪು ಆಮೇಲೆ ಕಟ್ ಮಾಡ್ತೀನಿ. ನೋಡಿ ಸ್ಲೀವ್ ಮಾರ್ಕಿಂಗ್ ಆಯಿತು. ನೋಡಿ ಶೇಪು ಫ್ರಂಟ್ ಶೇಪನ್ನು ಕೊಟ್ಬಿಡ್ತೀನಿ. ಈಗ ನೋಡಿ ಫ್ರಂಟ್ ಶೇಪು ಆಯಿತು. ಈಗ ಇದು ಕಟ್ ಮಾಡೋಣ. ಇದು ಕ್ರಾಸ್ ಬೆಲ್ಟ್ ಇಲ್ಲದೆ ಸ್ಟಿಚ್ ಮಾಡಬೇಕಾಗಿರೋದ್ರಿಂದ, ಅಳತೆ ಬ್ಲೌಸಲ್ಲೂ ಕ್ರಾಸ್ ಬೆಲ್ಟ್ ಇಲ್ಲ, ನಾನು ಕಟ್ಟಿಂಗು ಕ್ರಾಸ್ ಬೆಲ್ಟ್ ಮಾಡಿಲ್ಲ. ಈಗ ಇದು ಫ್ರಂಟ್ ಅಂತ ಗೊತ್ತಾಗೋದಕ್ಕೋಸ್ಕರ ಒಂದು ನ್ಯಾಚು, ಇದು ಇಲ್ಲಿ ಬರೋದಕ್ಕೆ ಪಾಯಿಂಟ್ಗೋಸ್ಕರ ಒಂದು ನ್ಯಾಚು. ಮತ್ತು ನೋಡಿ ಇಲ್ಲಿ ಪ್ಯಾಚು, ಈ ಪೀಸು ಪ್ಯಾಚು. ಇದು ಹುಕ್ಸ್ ಪಟ್ಟಿ, ಡಬಲ್ ಪಟ್ಟಿ, ಸಿಂಗಲ್ ಪಟ್ಟಿ ಮಾಡೋದಕ್ಕೋಸ್ಕರ. ಈಗ ಬ್ಲೌಸ್ ಪೀಸಲ್ಲಿ ಕಟ್ ಮಾಡೋಣ. ನೋಡಿ ಫ್ರೆಂಡ್ಸ್, ನಾನು ಬ್ಲೌಸ್ ಪೀಸ್ ಮೇಲೆ ಅರೇಂಜ್ ಮಾಡಿದ್ದೀನಿ. ಇದಕ್ಕೆ ಕ್ರಾಸ್ ಬೆಲ್ಟ್ ಇಲ್ಲದೆ ಇರೋದ್ರಿಂದ ಈ ರೀತಿ ಅರೇಂಜ್ ಮಾಡ್ಕೊಂಡಿದ್ದೀನಿ. ಈಗ ಫಸ್ಟು ಸ್ಲೀವ್ ಕಟ್ ಮಾಡಿ ತೆಗೆದುಬಿಡೋಣ. ಇದು ಬ್ಲೌಸ್ ಪೀಸು ಚಿಕ್ಕದಾಗಿ ಬಂದಿದೆ ಫ್ರೆಂಡ್ಸ್, ಅದರಿಂದ ಪ್ಯಾಚ್ ಹಾಕ್ಕೊಳ್ಳೇಬೇಕಾಗುತ್ತೆ. ಮೇನ್ ಕ್ಲಾತ್ಗೂ ಹಾಕ್ಕೊಳ್ಬೇಕು.
ಇದು ಫ್ರಂಟ್ ಹುಕ್ಸ್ ಬ್ಲೌಸೇ, ಹಾಗಾಗಿ ಫ್ರಂಟು ಈ ಕಡೆ ತಗೊಂಡಿದ್ದೀನಿ ನೋಡಿ. ಇಲ್ಲಿ ಓಪನ್ ಇದೆ ಮತ್ತು ಇಲ್ಲಿ ಓಪನ್ ಮಾಡ್ಕೊಳ್ತಿದ್ದೀನಿ ಫ್ರೆಂಡ್ಸ್. ಇದು ಲೈನಿಂಗ್ ಅಟ್ಯಾಚ್ ಮಾಡಿದ್ಮೇಲೆ ನೀಟಾಗಿ ಕಟ್ ಮಾಡೋಣ. ಈಗ ಎಕ್ಸ್ಟ್ರಾನೇ ಕಟ್ ಮಾಡ್ಕೊಂಡಿದ್ದೀನಿ. ಇದು ಬ್ಯಾಕು, ಫ್ರಂಟು ಮತ್ತು ಸ್ಲೀವು. ಇದಕ್ಕೆ ಹುಕ್ಸ್ ಪಟ್ಟಿ, ಕಾಜಾ ಪಟ್ಟಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್ ಫ್ರೆಂಡ್ಸ್. ಜೈ ಶ್ರೀರಾಮ್.